ಎಂಡ್ ಆಫ್ ದ ಡೇ ನಾನು ಯಾವುದೋ ಒಂದು ಮಾಲ್ಗೆ ಹೋಗಿ ನನಗೆ ಮಜಾ ಬರಲ್ಲ. ಹಾಂ. ನನಗೆ ಅವಕಾಶ ಸಿಕ್ಕರೆ ಹೊರಗಡೆ ಓಡಾಡಬೇಕು, ಭೂಮಿ ನೋಡಬೇಕು. ನೀರು ಎಲ್ಲಿ ಕಡಿಮೆ ಇದೆ ಅಲ್ಲೇ ಉಳಿದಿರೋ ಸಾವಯವ. ಕರೆಕ್ಟ್. ಅತಿ ನೀರಿದ್ದಲ್ಲಿ ಕೃಷಿನೇ ಹಾಳಾಗೋಗಿದೆ. ಸ್ಯಾಲ್ರಿ ಇತ್ತು 2012ರಲ್ಲಿ. ಎಕ್ಸಾಕ್ಟಾಗಿ ನೆನಪಿಲ್ಲ. ಹಾಂ. ಅವಾಗ ಏನೊಂದು ಟೇಕ್ ಹೋಮ್ ಭಾಳ ಏನಿರಲಿಲ್ಲ, ಒಂದು 70-80 ಇತ್ತು ಅನ್ಸುತ್ತೆ. ಇಲ್ಲಿ ನಾವು ಟೊಮೊಟೊ ಬೆಳೆದ್ರೆ ನಾವು ಟೊಮೊಟೊ ಹಣ್ಣಿನ ಬಗ್ಗೆ ಮಾರಿ ನಾವು ತಲೆಸ್ಕೊಳಲ್ಲ. ಟೊಮೊಟೊ ಹಣ್ಣನ್ನು ನಾವು ಅದನ್ನು ಉಪ್ಪಿನಕಾಯಿ ಮಾಡಿಸ್ಕೋತೀವಿ. ಓಕೆ. ಅಂದರೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ, ಯಾವುದೇ ಬಣ್ಣ ಇಲ್ಲ, ಏನು ಇಂಥದ್ದು. ಅಂದರೆ ಇಡೀ ಪ್ರಪಂಚದಲ್ಲಿ ರೈತರ ಸಮಸ್ಯೆ ಹೆಚ್ಚು ಕಡಿಮೆ ಎಲ್ಲ ಒಂದೇ ಇದೆ. ಸೇಮ್. ಉಪ್ಪಿನಕಾಯಿ ಹೆಂಗೆ ತಿಂತಾ ಇದ್ರಿ ನೀವು, ಯಾಕೆ ಕೊಡ್ತಾ ಇದ್ರು ಅಂದರೆ ಅದ್ರಲ್ಲಿ ಸಿಗುವಂಥದ್ದು ಒಂದು ಒಳ್ಳೆ ಬ್ಯಾಕ್ಟೀರಿಯಾ. ನಾನು 10 ಜನದ ಹತ್ರ ನಾನು ಸಲಹೆಗಳು ಕೇಳ್ತೀನಿ, ನಿರ್ಧಾರ ನನಗೆ ಬೇಕು, ಯಾಕೆ ನಾನು ಬದುಕಬೇಕಲ್ವಾ. ಕರೆಕ್ಟ್. ಐ ವಾಂಟ್ ಟು ಪ್ರಮೋಟ್ ಸಪೋಟ. ಇದು ವರ್ಷದ ಬೆಳೆ ಆದರೆ ಸಪೋಟ ನಿಮಗೆ 2 ವರ್ಷ ಬರ್ತದೆ. ಆಮೇಲೆ ವಿಪರೀತ ಕಾಯಿ ಕೊಡುತ್ತದು ಸಪೋಟ. ಕರೆಕ್ಟು. ಚೆಕ್ ಕೊಡೋಕೆ ಬಂದರು, ಓಕೆ. ನಾನು ಅದು ನೋಡೋಕ್ಕೂ ಹೋಗಲಿಲ್ಲ. ಯಾಕಂದರೆ ಐ ನೀಡ್ ಟು ಟೇಕ್ ಅ ಬ್ರೇಕ್. ಆದಷ್ಟು ಮಣ್ಣಿನ ಹತ್ತಿರ ಇರಿ. ಇಲ್ಲಿ ಲಾಭ ಅನ್ನೋದಕ್ಕಿಂತ ಫಸ್ಟ್ ಬಂದು ಕಲ್ತ್ಕೊಳ್ಳಿ. ಹಾಯ್, ನಮಸ್ಕಾರ. ಗಿಲಿಯಾ ಸ್ಪಾಟ್ಲೈಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾವು ಇವತ್ತು ದಾಬಸ್ಪೇಟೆಯಿಂದ ಒಂದು 25 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಒಂದು ಚಂದನೆಯ ಒಂದು ತೋಟಕ್ಕೆ ಬಂದಿದ್ದೀವಿ. ಯಾರನ್ನ ಮೀಟ್ ಮಾಡಲಿಕ್ಕೆ ಅಂತ ಹೇಳಿದರೆ ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಹುಡ್ಕೊಂಡು ಬಂದಿರೋದು. ಇಂಗ್ಲೆಂಡು, ಅಮೇರಿಕಾ, ಭಾರತ ಅಂತೇಳಿ ಬೇರೆ ಬೇರೆ ದೇಶಗಳನ್ನು ಸುತ್ತುತ್ತಾ ಇದ್ದಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅದೆಲ್ಲವನ್ನ ಬಿಟ್ಬಿಟ್ಟು ನಾನು ಪುನಃ ಮರಳಿ ಮಣ್ಣಿಗೆ ಅಂತ ಹೇಳಿದರೆ ಒಂದು ಕೃಷಿಕನಾಗಬೇಕು, ಒಂದು ತೋಟ ಮಾಡಬೇಕು, ಈ ರೀತಿಯ ಕನಸನ್ನು ಕಟ್ಕೊಂಡು ಬಂದಂಥ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ. ಶ್ರೀನಿವಾಸ್ ಪಾಟೀಲ್ ಅವರೇ, ನಿಮಗೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಇಡೀ ತೋಟ ಸುತ್ತಿದ್ವಿ, ಭಾಳ ಖುಷಿ ಆಯಿತು. ಅಂದರೆ ನೀವು ಹೇಳೋದು ಸಹಜವಾದಂಥ ಕೃಷಿ ಸಹಜವಾದಂಥ ಖುಷಿಯನ್ನು ಕೊಡುತ್ತೆ ಅಂತ ಹೇಳಿ. ಇವತ್ತು ತುಂಬ ಫರ್ಟಿಲೈಸರ್ ಕಂಪನಿಗಳೆಲ್ಲ ಬಂದಿವೆ. ಏನು ಕತೆ ಸರ್, ನೀವು ಹೇಳೋದು ಹೆಂಗೆ, ಅಥವಾ ಆ ಕಂಪನಿಗಳೇ ನಮ್ಮನ್ನು ಮಿಸ್ಲೀಡ್ ಮಾಡ್ತಾ ಇದೆಯಾ, ಹೆಂಗೆ ಅಂತ? ಕಂಪ್ನಿಗಳು ಡೈರೆಕ್ಟಾಗಿ ಮಾತಾಡದೇ ಇದ್ರೂ ಹೇಗೆ ಈಗ ಮೆಡಿಕಲ್ ಶಾಪ್ಗಳ ಮೂಲಕ ಮೆಡಿಸಿನ್ಸ್ಗಳು ನಮ್ಗೆ ಸಿಗುತ್ತೆ, ಅದೇ ರೀತಿ ಔಷಧಿ ಸಿಗುತ್ತೆ. ಓಕೆ. ಈಗ ಒಂದು ಬಾಳೆ ಸಸಿ ತೊಗೊಂಡ್ರೆ ಅದಕ್ಕೊಂದು ಶೆಡ್ಯೂಲ್ ಅಂತ ಕೊಡ್ತಾರೆ. ಕರೆಕ್ಟ್. ಇದು ಗಿಡ ನೆಡಬೇಕಾದ್ರೆ ಏನು ಹಾಕಬೇಕು, ಗಿಡ ನೆಟ್ಟ ಮೇಲೆ ಇಷ್ಟು ದಿವಸ ಆದಮೇಲೆ ಇಷ್ಟು ಹಾಕಬೇಕು, 3 ತಿಂಗಳಿಗೆ ಏನು 6 ತಿಂಗಳಿಗೆ ಏನು ಅಂತ ಹೇಳಿ. ಅಂದರೆ ಒಂದು ಗೊನೆ 8ರಿಂದ 10 kg ಬಾಳೆಹಣ್ಣು ಕೊಟ್ಟರೆ ಓಕೆ. ನಾವು ಅದಕ್ಕೆ ಹೆಚ್ಚು ಕಡಿಮೆ ಅದರಷ್ಟೇ ಹಣ ಖರ್ಚು ಮಾಡಿಬಿಟ್ಟಿರ್ತೀವಿ. ಮತ್ತೆ ಕೈಗೆ ಲಾಭ ಎಲ್ಲಿಂದ ಬರ್ತದೆ? ರೈತಂಗೆ ಮೋಸ ಆಗುತ್ತೆ. ಹಾಗೆ ಆಗುತ್ತಲ್ಲ. ಹಾಗೆ. ಅಂದರೆ ಈಗ ಇನ್ಪುಟ್ ಬೇಸ್ಡ್ ಫಾರ್ಮಿಂಗ್ ಗಿಂತ ನಾಲೆಜ್ ಬೇಸ್ಡ್ ಫಾರ್ಮಿಂಗ್ ಇದ್ದಾಗ ಏನಾಗುತ್ತೆ, ಈಗ ಅದೇ ನಾವು ಚರ್ಚೆ ಮಾಡಿದಾಗೆ ಮುಂಚೆ ಅವಶ್ಯಕತೆ ಇದ್ದಾಗ ಕೊಡಬೇಕು ಔಷಧಿ. ಅದಕ್ಕೆ ಆರೋಗ್ಯ ಸರಿ ಇದ್ದಾಗ ನೀವು ಔಷಧಿ ತೊಗೊಳ್ಳೋದಿಲ್ವಲ್ಲ. ಕರೆಕ್ಟ್. ಅದಕ್ಕೇನಾದರೂ ಕಾಯಿಲೆ ಬಂದರೆ ಔಷಧಿ ಕೊಡೋಣ. ಕರೆಕ್ಟ್. ಮತ್ತು ಇನ್ನೊಂದೇನೆಂದರೆ ಮಣ್ಣಲ್ಲಿ ಪೌಷ್ಟಿಕತೆ ಇದ್ದಾಗ ಅಥವಾ ಮಣ್ಣು ಫಲವತ್ತಾಗಿದ್ದಾಗ ಮತ್ತೆ ಅದಕ್ಕೆ ಬೇರೆ ತಂದು ಹಾಕಿ ಫಲವತ್ತು ಕೊಡೋ ಅವಶ್ಯಕತೆ ಏನಿದೆ? ಕರೆಕ್ಟ್. ಸೊ ಇದನ್ನ ಹೇಗೆ ತಿಳ್ಕೊಳ್ಳೋದು? ಅದು ಗಿಡ ಈಗ ನಮ್ಗೆ ಹೇಗೆ ರೋಗ ಲಕ್ಷಣ ಕಂಡು ಬರುತ್ತೆ, ಅದೇ ರೀತಿ ಗಿಡಗಳಲ್ಲೂ ಕಂಡು ಬರುತ್ತೆ. ಯಾಕೆ ಅದು ಜೀವ ನಾವು ಜೀವನ ಅಲ್ವಾ. ಕರೆಕ್ಟ್. ಸೊ ಇಟ್ಸ್ ಎ ಲಿವಿಂಗ್ ಥಿಂಗ್. ಸೊ ಅಂದರೆ ಅವಶ್ಯಕತೆ ಇದ್ದಾಗ ಅಷ್ಟು ಖರ್ಚು ಮಾಡಿದ್ರೆ ಸಾಕು ಅನ್ಸುತ್ತೆ. ಕರೆಕ್ಟ್. ಆಮೇಲೆ ಯಾಕೆ ಅಂತಂದರೆ ಯಾವುದು ಅತಿಯಾಗಿ ಬೆಳೆಯೋಕೆ ಹೋಗೋದು ಬೇಡ. ಅಂದರೆ ಮಿಶ್ರತಳಿ ಈಗ ಇಲ್ಲೇ ಈಗ ನಿಮಗೆ ಅಂದರೆ ಇಲ್ಲಿ ಮಾವಿದೆ, ನೋಡಿದ್ವಿ. ಇಲ್ಲ ಅಂದರೆ ನಿಮಗೆ ಅಲ್ಲಿ ರಕ್ತಚಂದನ, ಸಿಲ್ವರ್ ಓಕು ಎಲ್ಲ ಒಂದು ಕಡೆ ಇದೆ. ಒಂದು ಸಮೂಹ ಅಂತ ಹೇಳ್ಬೋದು. ಒಂದು ಕಾಡಲ್ಲಿ ಹೆಂಗೆ ಸಹಜವಾಗಿರ್ತಾವ. ಹೌದು. ಆಮೇಲೆ ಎಲ್ಲಾನು ಫಲ ಕೊಡಬೇಕು ಅಂತ ಏನಿಲ್ಲ ಅಂತ ಹೇಳಿದ್ನಲ್ಲ. ಏನು ಕೊಡುತ್ತೆ, ಫಲ ಕೊಡ್ತಿದ್ರೆ ಗಾಳಿಂತ ಕೊಟ್ಟೆ ಕೊಡುತ್ತೆ. ಕರೆಕ್ಟ್. ನಮಗಾಗ್ತಿದ್ರೆ ಬೇರೆಯವ್ರಿಗಾಗುತ್ತೆ. ಕರೆಕ್ಟ್. ಸೊ ಇದು ಏನಂತಂದರೆ ಮನುಷ್ಯ ತನಗಾಗಿ ಬದುಕೋದ್ ಬದಲು ನಿಸ್ವಾರ್ಥವಾಗಿ ಬದುಕಿದಾಗ ತಾನು ಏನೋ ಆನಂದವಾಗಿರ್ತಾನೆ, ನೆಮ್ಮದಿಯಲ್ಲಿರ್ತಾನೆ. ಅಸೂಹೆ ಮತ್ತು ಸುಳ್ಳು ಹೇಳೋದು, ದ್ವೇಷ ಅದನ್ನ ಬಿಟ್ಟರೆ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ, ಎಲ್ರಿಗೂ ಬರುತ್ತೆ. ನೋಡಿ ಸರ್, ಎಷ್ಟು ಸಹಜವಾಗಿದೆ ಈ ಜಾಗ. ಸರ್, ನಾನು ಕೇಳೋದು, ಇವತ್ತೆಲ್ಲ ಕೂಡ USA ಹೋಗ್ಬೇಕು, ಲಂಡನ್ಗೆ ಹೋಗ್ಬೇಕು, ವಿದೇಶದಲ್ಲಿ ಬದುಕಬೇಕು, ದೊಡ್ಡ ದೊಡ್ಡ ಕನಸು. ನೀವು ಎಷ್ಟು ವರ್ಷಗಳಿಂದ ಸಾಫ್ಟ್ವೇರ್ ಇಂಜಿನಿಯರ್? ನಾನು ಇಂಜಿನಿಯರಿಂಗ್ ಮುಗಿಸಿದ್ದು 97ರಲ್ಲಿ. ಓಕೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಅವಾಗಿನ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಒಂದು ಹುಚ್ಚು ಶುರು ಆಗಿತ್ತು. ಓಕೆ. ಅಂದರೆ ಅದರ ನಂತರ ನಾನು ಒಂದು ಕಂಪ್ನಿ ಅಂದರೆ ನೋಯ್ಡಾದಲ್ಲಿ ಕೆಲಸ ಮಾಡಿದೆ. ಓಕೆ. ಅಂದರೆ ಬೆಂಗಳೂರು ಬಿಟ್ಟು ಹೋದವನು. ಓಕೆ. ನಾನು ಯಾಕೆ ಅಂದರೆ ನಾನು ಬೆಂಗಳೂರಿಗೆ ಬೇರೆ ಅವಕಾಶ ಇದ್ದರೂ ಬೆಂಗಳೂರಿನ ಕೆಲಸ ಅಂದರೆ ನನಗೆ ಸ್ವಲ್ಪ ಹೊರಗೆ ಹೋಗ್ಬೇಕಾಗಿತ್ತು. ಅಂದರೆ ಲೋಕ ಸುತ್ತಿದ್ರೆ ಅಲ್ವಾ ಕರೆಕ್ಟ್ ಜ್ಞಾನ ಮನುಷ್ಯ. ಆಮೇಲೆ ನಾವು ಬೆಂಗಳೂರಿದ್ದು ನಾವು ಯಾವತ್ತು ಬೆಂಗಳೂರಲ್ಲಿ ಇದ್ದವರು ಅಂತ ನಾವೇ ಶ್ರೇಷ್ಠ ಅನ್ಕೋತೀವಿ. ಯಾಕಂದ್ರೆ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ ನಾನು.
ಹುಟ್ಟಿ ಬೆಳೆದಿದ್ದು ಬೆಂಗಳೂರು, ಮೂಲನು ಬೆಂಗಳೂರು ಅಲ್ಲ, ಮೂಲ ನಮ್ದು ನೇಟಿವ್ ಬಂದು ಬಿಜಾಪುರ. ಬಿಜಾಪುರ. ಹಿಂದೆ ಬಿಜಾಪುರ, ಈಗ ವಿಜಯಪುರ. ಓಕೆ. ನಮ್ಮ ತಂದೆಯವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು ಬೆಂಗಳೂರಲ್ಲಿ. ಓಕೆ, ನಿಮ್ ತಂದೆ ಕೃಷಿಕರಾಗಿರ್ಲಿಲ್ಲ? ತಂದೆ ಕೃಷಿಕರಾಗಿದ್ರು. ಅದು ಸಹಜ. ಮತ್ತೆ ನಮ್ದು ಇವಾಗ ಅಂದ್ರೆ ಈಗ ಪಿತ್ರಾರ್ಜಿತ ಆಸ್ತಿ ಇತ್ತು ನಾವು. ಬಿಜಾಪುರಲ್ಲಿ. ನಾವು ಪ್ರತಿ ವರ್ಷನೂ 2 ತಿಂಗಳಿಗೆ ನಾವು ಊರಿಗೆ ಹೋಗ್ತಿದ್ವಿ, ಅಲ್ಲೇ ಹಳ್ಳಿ ಜೀವನದಲ್ಲಿ ಬದುಕ್ತಿದ್ವಿ, ಅಲ್ಲೇ ಆಟ ಆಡ್ತಿದ್ವಿ. ಒಂಥರ ಹಳ್ಳಿ ಬಗ್ಗೆ ಮುಂಚೆಂದ್ರೆ ಹುಚ್ಚಿದೆ ನಮ್ಗೆ. ಯಾಕಂದ್ರೆ ಹಳ್ಳಿನಲ್ಲಿ ಜನ ಸಹಜವಾಗಿರ್ತಾರೆ, ಆಡಂಬರದ ಜನ ಇರಲ್ಲ. ಕರೆಕ್ಟ್. ಯಾಕಂದ್ರೆ ಅದು ಒಂಥರ ಅದು ಅದು ಅದೇ ಸೌಂದರ್ಯ, ಅದೇ ಜೀವನ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಈಗ ಊರ್ ಬಿಟ್ಟರೆ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಓಕೆ. ಸೊ ನಾನು ಊರ್ ಬಿಟ್ಟು ಫಸ್ಟ್ ಹೋಗ್ಬೇಕಾಗಿತ್ತು. ಹೌದು. ಈಗ ಇಲ್ಲಿಂದ ನಾನು ಇವಾಗ ನೋಯ್ಡಾ ಹೋದೆ, ಡೆಲ್ಲಿಗೆ ಹೋದೆ. ಓಕೆ. ಅಲ್ಲಿ ಹಿಂದಿ ಕಲಿತೆ, ಚೆನ್ನಾಗಿ ಮಾತಾಡ್ತೀನಿ ಹಿಂದಿ ಮಾತಾಡಿದ್ರೆ ನಾನು ಉತ್ತರ ಭಾರತದಲ್ಲಿ ಅನ್ಕೊಳ್ತಾರೆ. ಕರೆಕ್ಟ್. ಆಯ್ತಾ, ಅಂದ್ರೆ ನಾನು ಅಲ್ಲಿ ಹೋದ್ರು ಕೂಡ ನಾವು ಫಾರಿನ್ ಅಲ್ಲಿ ಲೋಕಲ್ ಆಗಿರ್ಬೇಕು. ಕರೆಕ್ಟ್. ಯು ಶುಡ್ ನಾಟ್ ಬಿ ಎ ಫಾರಿನ್ ಪರ್ಸನ್ ಇನ್ ಫಾರಿನ್ ಕಂಟ್ರಿ. ಕರೆಕ್ಟ್ ಕರೆಕ್ಟ್. ಸೊ ನನಗೆ ಅಲ್ಲಿಂದ ನನಗೆ ಇಂಗ್ಲೆಂಡ್ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ಓಕೆ. ಅಲ್ಲಿ ಅಂದ್ರೆ ಇಂಗ್ಲೆಂಡ್ ಅಂದ್ರೆ ನಾನು ಅಂದ್ರೆ ಒಂದು ಎಂಗೇಜ್ಮೆಂಟ್ ಹೋಗಿದ್ದೆ. ಅಂದ್ರೆ ಐ ವಾಸ್ ರಿಸರ್ಚ್ ಇಂಜಿನಿಯರ್. ಓಕೆ. ಅಂದ್ರೆ ಅದು ನೀವೀಗ ಈ ಚಿಪ್ ಡಿಸೈನ್ ಟೂಲ್ಸ್ ಬೆಳಿತಾರೆ, ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಅಂತ, ಹ್ಮ್. ಕೋ ರಿಸರ್ಚ್ ಅದು. ಓಕೆ. ಆಯ್ತಾ, ಅಲ್ಲಿ ಹೋದಾಗ ಅಲ್ಲಿ ನಾನು ಬರೀ ವೀಕೆಂಡ್ ಎಲ್ಲ ಏನ್ ಮಾಡ್ತಿದ್ದೆ, ಅಲ್ಲೊಬ್ಬ ಟ್ಯಾಕ್ಸಿ ಹೈರ್ ಮಾಡಿ ಅಲ್ಲಿರೋ ಹಳ್ಳಿಗಳು ಸುತ್ತೋದು, ಅಲ್ಲಿರೋ ತೋಟಗಳು ಓಡಾಡೋದು, ಅಲ್ಲಿ ರೈತರನ್ನ ಮಾತಾಡ್ಸೋದು. ಸೊ ನಿಮ್ಮ ಭೌಗೋಳಿಕವಾಗಿ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ರೈತರ ಸಮಸ್ಯೆ ಹೆಚ್ಚು ಕಡಿಮೆ ಎಲ್ಲ ಒಂದೇ ಇದೆ, ಸೇಮ್ ಇದೆ. ಓಕೆ. ಆಯ್ತಾ. ಅಲ್ಲಿ ಅವ್ರು ಏನು ಉಡುಪು ಗಿಡುಪು ಅದು ಬೇರೆ ಇರ್ಬೋದು, ಕರೆಕ್ಟ್. ಮೆಡ್ ಬಿ ಲುಕ್ ರಿಚ್, ಅಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಜಾಸ್ತಿ ಇದೆ ಅಲ್ಲಿ. ಕರೆಕ್ಟ್. ಸೊ ಹಾಗೆ ಹೋದಾಗ ಮತ್ತೆ ಅಲ್ಲಿಂದ ನಾನು ಮತ್ತೆ ಆ ಕಂಪ್ನಿ ಬಿಟ್ಟು ನಾನು IBM ಜಾಯ್ನ್ ಆದೆ. ಅದ್ರ ನಂತರ ನಾನು ಸ್ವಲ್ಪ US ಹೋಗಿದ್ದೆ. ಅಂದ್ರೆ ಯಾವತ್ತು ನಾನು ಭಾಳ ವರ್ಷ ಅಲ್ಲಿ ಕೆಲಸ ಮಾಡಿಲ್ಲ, ಹೋಗಿ ಬರೋದು ಆಗ್ತಾ ಇತ್ತು. ಗೊತ್ತಾಯ್ತು. ಅವಕಾಶಗಳು ಸಿಕ್ಕಿದಾಗ ಹೋಗಿ ಬರ್ತಿದ್ವಿ, ಒಂದು 3 ತಿಂಗಳಲ್ಲಿ ಹೋಗಿ ಬರ್ತಿದ್ವಿ. ಬಟ್ ಅಲ್ಲೂ ಓಡಾಡಿದೀವಿ, ಅಲ್ಲೂ ಆಪಲ್ ತೋಟಗಳು ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಕಂಡಾಗ. ಬಟ್ ಎಂಡ್ ಆಫ್ ದ ಡೇ ನಾನು ಯಾವುದೋ ಒಂದು ಮಾಲ್ಗೆ ಹೋಗಿ ನನಗೆ ಮಜಾ ಬರಲ್ಲ. ನನಗೆ ಅವಕಾಶ ಸಿಕ್ಕರೆ ಹೊರಗಡೆ ಓಡಾಡಬೇಕು, ಭೂಮಿ ನೋಡಬೇಕು. ಕರೆಕ್ಟ್. ಭೂಮಿ ಅಂತ ನಿಜವಾಗ್ಲೂ ಅಬ್ಸರ್ವ್ ಮಾಡ್ತೀವಿ, ಈ ಸಾಯಿಲ್ ಹೆಂಗಿದೆ, ಇದು ಗುಣ ಹೇಗೆ, ಇದು ಗುಣ ಏನು, ಮತ್ತೆ ಅಲ್ಲಿರೋದೊಂದು ಸಸ್ಯ ಕೃಷಿ ಹೇಗಿದೆ, ಅದು ಒಂದು ಆಸಕ್ತಿಗೆ ಶುರು ಆಗಿದ್ದು. ಸೊ ನಾನು ಒಂದು 15 ವರ್ಷದ ಹಿಂದೆ ಒಂದು ಮತ್ತೆ ಏನು ಮಾಡಿ ಅಂದ್ರೆ ಈಗ ಸಹಜವಾಗಿ ನೀವು ಆಕ್ಟಿವ್ ಆಗಿದ್ರೆ ಏನ್ ಮಾಡ್ತೀರಿ, ವೀಕೆಂಡ್ ಏನ್ ಮಾಡ್ತೀರಿ, ಪುಸ್ತಕಗಳು ಓದ್ಬೋದು, ಸ್ನೇಹಿತರು ಭೇಟಿ ಆಗ್ಬೋದು, ಇಲ್ಲ ಅಲ್ಲಿ ಇಲ್ಲಿ ಓಡಾಡ್ಬೋದು. ಎಷ್ಟೊಂದು ಮಾಡ್ತೀರಿ, ಇದನ್ನ ಮಾಡ್ಲಿಕ್ಕೇನೋ ಬೇಕಲ್ವಾ ಕ್ರಿಯೆ. ಕರೆಕ್ಟ್. ಅವಾಗ ಈ ಭೂಮಿ ತಗೊಂಡಿದ್ದು. ನಮ್ಮ ಸ್ನೇಹಿತರು ಇಲ್ಲಿ ಪಕ್ಕದ ಹಳ್ಳಿನಲ್ಲಿದ್ದಾರೆ, ಮುಂಚೆ ಹಳ್ಳಿನಲ್ಲಿ. ಅವ್ರ ತೋಟಗಳು ಭಾಳ ಬರ್ತಿದ್ವಿ. ಓಕೆ. ಆಮೇಲೆ ಹೀಗೆ ಅವ್ರು ಬಂದಾಗ ಅವ್ರಿಗೊಂದು ನಾನು ಹೇಳಿದ್ದೆ ನಮಗೊಂದು ತೋಟ ಬೇಕು ಅಂದಾಗ ಅವ್ರ ತಂದೆಯವರು ನನಗೆ ಪಾಪ ಇವತ್ತು ಈಗ ತೋಳಕ್ಕೆ ಕಾರಣ ಅವರೇ. ಅವರು ಮತ್ತೆ ಇನ್ನೊಬ್ಬರು ಸ್ನೇಹಿತರೊಬ್ರು ಇದ್ರು, ಸೊ ನರಸಿಂಹಯ್ಯ ಕಲ್ತಿದ್ದಾರೆ, ಇನ್ನೊಬ್ಬರು ಸಿದ್ದಪ್ಪ ಅಂಕಲ್ ಅಂತ ಹೇಳಿ. ಅವ್ರ ಮಗ ಗೌತಮ್ ಅಂತ ನಾನು ಅವನು ಒಂದೇ ಕಂಪ್ನಿ ಕೆಲಸ ಮಾಡ್ತಿದ್ವಿ. ಸೊ ಹಾಗೆ ತಗೊಂಡು ಡೆವಲಪ್ ಮಾಡಿ ಈ ಹಂತಕ್ಕೆ ಬಂದಿದೆ. ಬಟ್ ಇದ್ರಲ್ಲಿ ಸ್ವಾರ್ಥ ಇದೆ. ಅಲ್ಲ, ನನಗೆ ನಿಮ್ದು ಅರ್ಥ ಆಯ್ತು. ಆದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಿಮ್ಮ ಕಲೀಗ್ಸ್ ಎಲ್ಲ ಇವತ್ತು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾರೆ, ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ಬೋದು. ನೀವು ಒಂದು 8-10 ಎಕರೆ ಜಾಗ ತಗೊಂಡು ಮಾಡಿದಿರಿ. ಹೇಳಿ ಹೇಳಿ. ಸಿ ಯು ಆರ್ ಅ ರಿಚ್ ಅಂಡ್ ಎ ಪುವರ್ ರಿಲೇಟಿವ್ಲಿ. ನೀವು ಒಬ್ಬರಿಗಿಂತ ಶ್ರೀಮಂತರು 10 ಜನಕ್ಕಿಂತ ಬಡವರಾಗಿರ್ತೀರ. ಹೌದಾ, ಸಹಜವಾಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ನಾನು ರೇಸ್ ಅನ್ಕೊಂಡೋದ್ರೆ ಅಂದ್ರೆ ನಾನು ನೆಮ್ಮದಿನೂ ಕೆಡುತ್ತೆ. ಆಮೇಲೆ ನಾನು ಗೆದ್ರೆ ಜೀವನವನ್ನು ಅನುಭವಿಸ್ಬೇಕು. ಈಗ ಅಲ್ಲೇನಾಗುತ್ತೆ, ನಾನು ಬೆಳಗ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ, ಬೆಳಗ್ಗೆ ಹೋಗ್ತೀನಿ, ಅದು ರೂಟೀನ್ ವರ್ಕ್. ಆಮೇಲೆ ಎಷ್ಟು ಸ್ಟ್ರೆಸ್ ಇದೆ ಗೊತ್ತಾ. ಆಮೇಲೆ ನಾನೇನ್ ಮಾಡಿದೆ, ನನ್ನ ಪುಣ್ಯಕ್ಕೆ ನನ್ನ ಒಂದು ಕೆರಿಯರ್ ಇನಿಷಿಯಲ್ಲೇನೆ ನಾನು ಗಳಿಸಿದೆಲ್ಲ ನಾನು ಸ್ವಲ್ಪ ರಿಯಲ್ ಎಸ್ಟೇಟ್ಗೆ ಹಾಕಿದೆ. ಯಾಕೆ ನಮ್ಗೆ ಅದೊಂದು ತವಕ ಇತ್ತು. ನಮ್ಗೆ ಸ್ವಂತ ಒಂದು ಮನೆ ಇರ್ಲಿಲ್ಲ, ಒಂದು 2 ಬೆಡ್ರೂಮ್ ಮನೆ ಇರ್ಲಿಲ್ಲ. ನಮ್ಮ ತಂದೆಯವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆದ್ರು, ಒಂದ್ 3 ಶಾಲೆ ಓಪನ್ ಮಾಡಿ ಸಮಾಜಕ್ಕೆ ಕೊಟ್ಟವರು. ಅವರು ಯಾವತ್ತೂ ಒಂದು ಮನೆ ಮಾಡ್ಬೇಕು ಅಂತ ತಲೆಗೆ ಇದ್ದಿದ್ದಲ್ಲ ಅವ್ರಿಗೆ. ಯಾಕಂದ್ರೆ ಆಫ್ಟರ್ ರಿಟೈರ್ಮೆಂಟ್ ಹಿ ವಾಂಟ್ ಟು ಗೋ ಟು ದ ನೇಟಿವ್ ಅಂತ ಇತ್ತು. ಅವ್ರಿಗೆ ಪ್ರಯತ್ನ ಪಟ್ಟಿದ್ದಾರೆ ಪಾಪ, ಬಟ್ ಓದಿಸಿದ್ದಾರೆ. ನಮ್ಮಂತ ತುಂಬಾ ಜನ ಮಕ್ಕಳು ಓದಿಸಿದ್ರು. ಸೊ ನಾವು ಅವರಿಂದ ಕಲ್ತ್ವಿ. ನಾವು ಆದಷ್ಟು ನಾವು ಸಮಾಜಕ್ಕೆ ಮಾಡ್ಬೇಕು ಅಂತ ನಮಗೂ ಇತ್ತು. ಇದು ಏನಂತಂದ್ರೆ ನಾವು ಕೃಷಿ ಮಾಡಿದ್ವಿ, ಇಲ್ಲಿ ನನಗೆ ಕಲೀಲಿಕ್ಕೆ ಬಹಳ ಆಗೋಯ್ತು. ಈಗ ಅದು ಓದ್ದಂಗೆನೆ ಈಗೇನ್ ಮಾಡಿದೀವಿ ನಾವು, ಈಗ ನಮ್ದೊಂದು ಸಂಸ್ಥೆ ತರ ಮಾಡಿದೀವಿ, ಆರ್ಗ್ಯಾನಿಕ್ ಆಪ್ಷನ್ಸ್ ಅಂತ ಹೇಳಿ. ಆರ್ಗ್ಯಾನಿಕ್ ಆಪ್ಷನ್ಸ್ ಅಂತ ಆರ್ಗ್ಯಾನಿಕಲಿ ಆಪ್ಷನ್ಸ್. ಇದು ಸರ್ 2005 ಅಲ್ಲಿ ಆಸ್ ಎ ಬ್ಯಾಕ್ ಎಂಡ್ ಶುರು ಆಗಿದ್ದು. ಅವಾಗ ಹಳ್ಳಿಯಲ್ಲಿ ಬಹಳ ಓಡಾಡ್ತಾ ಇದ್ವಿ. ಒಂದು 7 ವರ್ಷ ನಾವು ಬಹಳ ಗ್ರೌಂಡ್ ವರ್ಕ್ ಮಾಡಿ ರಿಸರ್ಚ್ ಮಾಡಿದ್ವಿ. ಆಮೇಲೆ ಒಂದು ಸೀಡ್ ಬ್ಯಾಂಕ್ ಓಪನ್ ಮಾಡಿದ್ವಿ, ಅಂದ್ರೆ ಬೀಜಗಳು ಸಂಗ್ರಹಣೆ ಮಾಡೋದು, ನಾಟಿ ಬೀಜಗಳು ಅಂತ ಹೇಳಿ. ಈಗ ನಮಗೆ ಎಲ್ಲ ಬಂದಲ್ಲಿ ನಾಟಿತಳಿಂದ ಇರೋದಿಲ್ಲ. ಇವೆಲ್ಲ ಇವನು ತೆಂಗಿನ ಮರ ಎಲ್ಲ ನಾಟಿನೇ, ಟಿಪ್ಟೋಟಾಲ್ ಅಂತ ಹೇಳಿ. ಅವಾಗ ಶುರುವಾಗಿದೆ. ಏನಾಯ್ತು, ಈಗ ರೈತರಿಗೆ ಮಾರ್ಕೆಟ್ ಇಲ್ದಂಗೆ ಗೊತ್ತಾಯ್ತು. ಸಣ್ಣ ಪುಟ್ಟ ಎಲ್ಲ ಸಾವಯವ ಉಳಿದಿರೋದೇ, ನೀರು ಎಲ್ಲಿ ಕಡಿಮೆ ಇದೆ ಅಲ್ಲೇ ಉಳಿದಿರೋ ಸಾವಯವ.
ಕರೆಕ್ಟ್. ಅತಿ ನೀರಿದ್ದಲ್ಲಿ ಕೃಷಿನೇ ಹಾಳಾಗೋಗಿದೆ ಹ್ಮ್ 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 ಹ್ಮ್. ಈ ಯುಗದಲ್ಲಿ. ಯಾಕಂದ್ರೆ ಅತಿ ನೀರು ಕೆಡಿಸ್ತಾ ಇದೆ, ಭೂಮಿ ಕೆಡಿಸ್ತಾ ಇದೆ. Correct. ಅತಿಯಾಗಿನೋ ಹಾಕೋಕೆ ಹೋಗ್ತಾರೆ, ಹ್ಮ್. ರಾಸಾಯನಿಕ ಬಳಕೆ ಜಾಸ್ತಿ ಆಗುತ್ತೆ. ಅವಾಗ ಅಲ್ಲಿ ಪ್ರತಿಭಟನೆ ಪಾಪ ತುಂಬ ಒಂದು 10 ಜನದಲ್ಲಿ ಒಂದು 2-3 ಜನ ನಿಯತ್ತಾಗಿ ಕೆಲಸ ಮಾಡೋರು ಚೆನ್ನಾಗಿ ಮಾಡ್ತಾ ಇದ್ರು. Correct. ಅವ್ರ ಮಾರ್ಕೆಟ್ ಇರಲಿಲ್ಲ. Correct. ಅದನ್ನೆಲ್ಲ ತಂದು ನಮ್ಮ ವೀಕೆಂಡಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಕೊಟ್ಟು ಫ್ರೀಯಾಗಿ ಕೊಡ್ತಾ ಇದ್ವಿ, ತಿನ್ನಕ್ಕೆ ಹೇಳ್ತಿದ್ವಿ. ಹ್ಮ್. ಚೆನ್ನಾಗಿ ಅನಿಸ್ತಾ ಇತ್ತು. ಹ್ಮ್. ಆವಾಗ ಅನಿಸ್ತದು ಯಾಕೆ ನಾವು ಒಂದು ಮಳಿಗೆ ಓಪನ್ ಮಾಡ್ಬೋದು ಸಂಸ್ಥೆ ಅಂತ. ಮಾಡ್ಬೋದು. ಸಂಸ್ಥೆ ಮಾಡಿ 2011 ಡಿಸೆಂಬರ್ 31 ನಾನು IBM ಇಂದ ಕೊನೆ ದಿವಸ ಓಕೆ ಐ ರಿಸೈನ್ಡ್. ಓಕೆ. ಯಾಕಂದ್ರೆ ಇಲ್ಲಿ ನನಗೆ ಜಸ್ಟಿಫಿಕೇಶನ್ ಮಾಡೋಕ್ಕಾಗಲ್ಲ, ಎರಡು ಕೆಲಸ ಮಾಡೋಕ್ಕಾಗಲ್ಲ. ಬಿಡುವಾಗ ನಿಮ್ಗೆ ಎಷ್ಟು ಸ್ಯಾಲ್ರಿ ಇತ್ತು 2012ರಲ್ಲಿ? ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಹಾ. ಅವಾಗ ಏನೊಂದು ಟೇಕ್ ಹೋಮ್ ಭಾಳ ಏನಿರಲಿಲ್ಲ, ಒಂದು 70-80 ಇತ್ತು ಅನ್ಸುತ್ತೆ. 12 ಅದೆಲ್ಲ ಕಟ್ಟಾಗಿ ಎಲ್ಲ ಓಕೆ, ಒಂದು ಗೊತ್ತಾಯ್ತು. ಏನೊಂದು ಆವಾಗಿನ ಕಾಲದಲ್ಲಿ 2011 ಒಂದು 18-19 ಲಕ್ಷ ಇತ್ತೇನೋ ಓಕೆ ಓಕೆ CTC ಅಂತ ಇತ್ತು ಅವಾಗ. ಗೊತ್ತಾಯ್ತು ಗೊತ್ತಾಯ್ತು. ಯಾಕೆ ಮತ್ತೆ ಅದು ಹೇಳ್ತಿದ್ದೀನಿ, ನಾನು IBM ಬಿಡ್ಬೇಕಾದ್ರೆ ನನಗೆ ನೀನು ವಾಪಸ್ ಇರುವಂತ ರಿಟೆನ್ಷನ್ ಕೇಳಿದ್ರು, ಓಕೆ ಗಿವ್ ಮಿ ಒಂದು ಚೆಕ್ ಕೊಡೋಕೆ ಬಂದರು. ಓಕೆ. ನಾನು ಅದು ನೋಡೋಕ್ಕೂ ಹೋಗ್ಲಿಲ್ಲ. ಹಾ. ಯಾಕಂದ್ರೆ ಐ ನೀಡ್ ಟು ಟೇಕ್ ಅ ಬ್ರೇಕ್. ಕರೆಕ್ಟ್. ಆಮೇಲೆ ಒಂದು ಅದು ಮಾಡಕ್ ಧೈರ್ಯ ಬೇಕು ಸರ್. ಅದು ಧೈರ್ಯ ಬೇಕು. ಹ್ಮ್. ಅಲ್ಲ ನಮ್ದು ಬಂಡವಾಳನೇ ಧೈರ್ಯ. ಅದು ಯಾವ್ದು ಬಂಡ ಧೈರ್ಯನಾ? ಅದು ಅಂದ್ರೆ ಉತ್ತರ ಕರ್ನಾಟಕ ಅಲ್ವಾ, ಕರೆಕ್ಟ್. ನಮ್ಮ ಹಿರಿಯರು ಅಂದ್ರೆ ಅದು ಇಟ್ ವಿಲ್ ಕ್ಯಾರಿ ಇನ್ DNA. ಕರೆಕ್ಟ್ ಕರೆಕ್ಟ್. ನಾವು ಏನೂ ಇಲ್ಲ, ನಮ್ಗೆ ಇವತ್ತು ನಾವು ಕಳ್ಕೊಂಡ್ರು ನನಗೆ ಚಿಂತೆ ಇಲ್ಲ. ಆದ್ರೆ ಭೂಮಿನ ನಂಬಿದ್ರಿ. ಭೂಮಿ ನಂಬಿದ್ದೀನಿ, ಅದಕ್ಕೆ ನನ್ನನ್ನು ನಂಬಿಕೊಂಡಿದ್ದೀನಿ. ಹ್ಮ್. ಭೂಮಿ ಮೇಲೆ ಒಂಥರ ಒಲವಿದ್ರೆ ಗೆಲುವು ಅಂತ ಹೇಳ್ತೀವಿ ಕರೆಕ್ಟ್ ಅಲ್ವಾ. ಈಗ ನಾವ್ ಏನ್ ಮಾಡಿದ್ವಿ ಹೇಳ್ತೀನಿ ಕೇಳಿ. ಹೇಳಿ. ಇಲ್ಲಿ ಬರ್ತಿರೋದು ಒಂದೊಂದು ಹಣ್ಣು ಕೂಡ ನಾವು ಹ್ಮ್. ಗ್ರಾಹಕರಿಗೆ ಹೋಗುತ್ತೆ ಸೀದಾ. ಓಕೆ. ನಾವು ಅಂಗಡಿ ಇತ್ತು, ನಾವು ಏನೋ ನಾವು ಗ್ರಾಹಕರನ್ನ ಒಂದು ಬಳಗ ಮಾಡ್ಕೊಂಡಿದೀವಿ, ಅದೆಲ್ಲ ಇದೆ. ಹ್ಮ್. ಬಟ್ ನಾನು ಎಲ್ಲಿವರೆಗಿದೆ ಅಂದ್ರೆ ಹ್ಮ್. ನಾನು ಒಂದು ಕಾಯಿ ನಾನು ವೇಸ್ಟ್ ಆಗಲ್ಲ ಇಲ್ಲಿ. ಓಕೆ. ಆಮೇಲೆ ಇನ್ನೊಂದು ಏನು ಮಾಡಿದೀವಿ, ಹ್ಮ್. ನಾವು ಆರ್ಗ್ಯಾನಿಕ್ ಆಪ್ಷನ್ಸ್ ಅಂತ ಒಂದು ಸಂಸ್ಥೆಯಲ್ಲಿ ಹ್ಮ್. ನಾವು ರಾ ಮೆಟೀರಿಯಲ್ಗಿಂತ ಹ್ಮ್. ಅದೊಂದು ಪ್ರಾಡಕ್ಟ್ ಮಾಡ್ತೀವಿ. ಓಕೆ. ನಾನು ಇಲ್ಲಿ ರಾಗಿ ಬೆಳೆದ್ರೆ ನಾನು ರಾಗಿ ಮಾರೋದಿಲ್ಲ. ಹ್ಮ್. ಆ ಗುಟ್ಟೆ ನಾವು ರಾಗಿನ ನಾವು ಅದನ್ನ ಬಿಸ್ಕೆಟ್ ಮಾಡ್ತೀವಿ. ಓಕೆ. ಬೆಲ್ಲ ಮತ್ತು ತುಪ್ಪ ಹಾಕಿ ಬಿಸ್ಕೆಟ್ ಮಾಡ್ತೀವಿ. ಓಕೆ. ಆ ಬಿಸ್ಕೆಟ್ ಮಾಡಕ್ಕೆ ಬೇಕರಿ ಇರಬೇಕಂತ ಏನಿಲ್ಲ. ಕರೆಕ್ಟ್ ಕರೆಕ್ಟ್. ನಾನು ಒಂದು ಬೇಕರಿ ಕೊಟ್ಟು ಅದು ಮಾಡಿಸ್ತೀನಿ, ಮೇಕಿಂಗ್ ಚಾರ್ಜಸ್ ಕೊಡ್ತೀನಿ. ಓಕೆ. ಆಯ್ತಾ. ಅದು ನಮ್ದು ಒಂದು ಪ್ರಾಡಕ್ಟ್ಗಳ ರೇಂಜ್ ತುಂಬಾ ದೊಡ್ಡದಾಗಿದೆ. ಓಕೆ. ನಾವೇನ್ ಮಾಡಿದ್ವಿ, ಇದನ್ನ ಹೈವೇನಲ್ಲಿ ಕೆಲವೊಂದು ಇವಾಗ ರೆಸ್ಟೋರೆಂಟ್ ಸಪ್ಲೈ ಕೊಡ್ತಾ ಇದೀವಿ. ಕರೆಕ್ಟ್. ಅಲ್ಲಿ ಜನ ಊಟಕ್ಕೆ ಬರ್ತಾರೆ, ಹಾಗೆ ಕೊಂಡ್ಕೊಂಡು ಹೋಗ್ತಾರೆ. ಏನದು ಬ್ರ್ಯಾಂಡ್ ನೇಮ್ ಅದು? ಆರ್ಗ್ಯಾನಿಕ್ ಆಪ್ಷನ್ಸ್ ಅಂತಾನೆ. ಓಕೆ. ಆರ್ಗ್ಯಾನಿಕ್ ಆಪ್ಷನ್ಸ್ ಅಂತ. ರಾಗಿ ಬಿಸ್ಕೆಟ್ಸ್ ರಾಗಿ ಬಿಸ್ಕೆಟ್ ಒಂದೇ ಅಲ್ಲ, ನವಣೆ ಬಿಸ್ಕೆಟ್ಸ್, ರಾಗಿ ಬಿಸ್ಕೆಟ್ ಒಂದು 10-12 ಥರದ್ದು ಇದೆ. ಮಾಡ್ತಾ ಇದ್ರಿ. ಇನ್ನು ಕೂಡ ಕೊಬ್ಬರಿ ಎಣ್ಣೆಯಿಂದ ನಾವು ಪ್ಯೂರ್ ಸೋಪ್ಸ್ ಕೂಡ ಮಾಡ್ತೀವಿ. ಮಾಡ್ತಾ ಇದ್ರಿ. ಎಕ್ಸೆಪ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಬಿಟ್ರೆ ಹ್ಮ್. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಸೋಪ್ ಮಾಡಿಸ್ತೀವಿ ಇದನ್ನ. ಓಕೆ. ಅದು ಒಂದು ಬ್ರ್ಯಾಂಡ್ ಸೇಲ್ ಆಗುತ್ತೆ. ಹ್ಮ್ ಹ್ಮ್. ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ನನ್ನ ಬ್ರ್ಯಾಂಡ್ದು ಹ್ಮ್. ಈ ಮಾವಿನ ಹಣ್ಣಿದು ಆರ್ಗ್ಯಾನಿಕ್ ಆಪ್ಷನ್ಸ್ ಅನ್ನೋ ಬ್ರ್ಯಾಂಡಲ್ಲೇ ಸೇಲ್ ಆಗುತ್ತೆ. ಓಕೆ. ಇದಕ್ಕೆ ಬೆಲೆ ಕಟ್ಟೋದು ನಾನು ಕಟ್ತೀನಿ, ಓಕೆ. ಅದಕ್ಕೆ ನೀವು ಕಟ್ಟಲ್ಲ, ಓಕೆ. ಮಧ್ಯವರ್ತಿ ಯಾರು ಕಟ್ಟಲ್ಲ, ಓಕೆ. ನೀವೇ ಕಟ್ತೀರಿ. ನಾವೇ ಕಟ್ತೀನಿ. ಆಯ್ತಾ. ಇಲ್ಲಿ ನಾವು ಟೊಮೊಟೊ ಬೆಳೆದ್ರೆ ಹ್ಮ್. ನಾವು ಟೊಮೊಟೊ ಹಣ್ಣಿನ ಬಗ್ಗೆ ಮಾರಿ ನಾವು ತಳ್ಕೊಳಲ್ಲ. ಟೊಮೊಟೊ ಹಣ್ಣನ್ನ ನಾವು ಅದನ್ನ ಉಪ್ಪಿನಕಾಯಿ ಮಾಡಿಸ್ಕೋತೀವಿ. ಓಕೆ. ಬೆಟ್ಟದ ನೆಲ್ಲಿಕಾಯಿನ ತಂದು ಅದನ್ನು ಕುದಿಸಿ ಅದನ್ನ ಆಮ್ಲ ಕ್ಯಾಂಡಿ ಅಂತ ಮಾಡಿದೀವಿ ಓಕೆ. ಬೆಲ್ಲದಲ್ಲಿ. ಓಕೆ. ಅಂದ್ರೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ, ಯಾವುದೇ ಬಣ್ಣ ಇಲ್ಲ, ಏನು ಇಂಥದ್ದಿಲ್ಲ. ಹ್ಮ್ ಹ್ಮ್. ಸೊ ನಾವು ಯಾಕೆ ಹೇಳಿದೆ ಅಂದ್ರೆ, ರೈತರು ಆದಷ್ಟು ಒಂದು ಬಳಗ ಥರ ಮಾಡಿಕೊಂಡು ಹ್ಮ್. ಈಗ ಮಾಡಿದ್ದಾರೆ, FPC FPU ಅಂತೆಲ್ಲ ಮಾಡಿದ್ದಾರೆ. ಓಕೆ. ಅದಕ್ಕೆ ಸಾಲನೂ ಕೊಡ್ತಾರೆ ನಬಾರ್ಡ್ ಬ್ಯಾಂಕಿಂದೆಲ್ಲ. ಓಕೆ. ಬಟ್ ತಗೊಂಡು ಎಲ್ಲೋ ಕೆಲವೊಂದು ಸಕ್ಸಸ್ ಆಗಿದ್ದಾವೆ, ಕೆಲವೊಂದು ಆಗಿಲ್ಲ. ಕರೆಕ್ಟ್. ಬಟ್ ಅಲ್ಲಿ ವ್ಯಾಲಿಡ್ ಪ್ರಾಡಕ್ಟ್ ಮಾಡಬೇಕು. ಹ್ಮ್. ಈಗ ನಾವು ನೆಕ್ಸ್ಟ್ ನನಗೆ ಇವಾಗ ಅಲ್ಲಿ ಇದು ತೋತಾಪುರಿ ಇದೆ. ಹ್ಮ್. ತೋತಾಪುರಿ ನನಗೆ ಸೇಲ್ ಮಾಡಕ್ ಆಗ್ತಾನೆ ಇರಲಿಲ್ಲ. ಓಕೆ. ಅಲ್ಲಿ ಮಲೇಶ್ವರ ಮೇಲೆ 50 ರೂಪಾಯಿ ಕೊಟ್ಟು ತೊಗೊಳ್ತಾರೆ ಒಂದು ಕಾಯಿಗಳನ್ನ. ಓಕೆ. ರಸ್ತೆಯಲ್ಲಿ ಮಾಡ್ತಾರಲ್ಲ ಉಪ್ಪಿನಕಾಯಿ. ಕರೆಕ್ಟ್. ನಾನು ಮಾರಕ್ ಹೋದ್ರೆ ಎಷ್ಟು ಕೊಟ್ಟು ನಾವು ಅದು ಇದಾಗೋದು. ಈ ಸಲ ಏನ್ ಮಾಡ್ತೀವಿ, ಅದನ್ನ ಹ್ಮ್. ಕಚ್ಚಾ ಮ್ಯಾಂಗೋ ಅಂತ ಅದನ್ನ ಜಾಮ್ ಮಾಡ್ತೀವಿ ನಾವು, ಓಕೆ. ವಿತೌಟ್ ಪ್ರಿಸರ್ವೇಟಿವ್ಸ್. ಓಕೆ. ವಿತೌಟ್ ಪ್ರಿಸರ್ವೇಟಿವ್ಸ್ ಅಂದ್ರೆ ಅದನ್ನ ಒಂದು ಫಾರ್ಮುಲೇಷನ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕೆಲಸ ಮಾಡಿದೀವಿ. ಹ್ಮ್ ಹ್ಮ್. ಈ ವರ್ಷ ಪ್ರೊಡಕ್ಷನ್ ತಗೋತೀವಿ, ಕರೆಕ್ಟ್. ಅದನ್ನ ಬಾಟ್ಲು ಮಾಡ್ತೀವಿ. ಹ್ಮ್. ಬಾಟ್ಲು ಮಾಡಿ ಲೇಬಲ್ ಹಾಕಿ ಸೀದಾ ಎಂಡ್ ಸ್ಟೋರ್ಗೆ ಹೋಗುತ್ತೆ, ಹ್ಮ್ ಹ್ಮ್. ನಾವೇ ಮಾರ್ಕೋತೀವಿ. ಹ್ಮ್ ಹ್ಮ್. ಈಗ ನೆಕ್ಸ್ಟ್ ಇದನ್ನ ಅಂದ್ರೆ ವಿ ಆರ್ ಲಾಂಚಿಂಗ್ ಆನ್ ಇವಾಗ ಇ-ಕಾಮರ್ಸ್ ಅಲ್ಲಿ ಮಾಡ್ತೀವಿ. ನಮ್ದೇ ಸ್ವಂತ ಒಂದು ಇ-ಕಾಮರ್ಸ್ ಮಾಡ್ತಾ ಇದೀವಿ, ಓಕೆ. optionscart.com ಅಂತ. ಓಕೆ. ಯಾಕೆ ನಾವು ವಿ ಆರ್ ಗೋಯಿಂಗ್ ಬಿಯಾಂಡ್ ಫುಡ್. ಕರೆಕ್ಟ್. ಈಗ ಫರ್ನಿಚರ್ ಬಗ್ಗೆ ಮಾತಾಡಿದ್ರಲ್ಲ, ಹ್ಮ್ ಹ್ಮ್. ನಮ್ಮ ವೆಬ್ಸೈಟ್ ಅಲ್ಲಿ ನೆಕ್ಸ್ಟ್ ಇದು ಪ್ರಮೋಟ್ ಮಾಡಬೇಕು. ಓಕೆ. ಈಗ ಮಾವಿನ ಯಾವ್ದೋ ಗಿಡ ಕಡಿದು ಫರ್ನಿಚರ್ ಮಾಡೋ ಬದಲು ಹ್ಮ್. ಈ ಕೇನ್ ಫರ್ನಿಚರ್ನ ಜನ ಬಳಸಬೇಕು ಆದಷ್ಟು. ಕರೆಕ್ಟ್. ಸೊ ಈ ರೀತಿ ಪದಾರ್ಥ ಮಾರ್ಲಿಕ್ಕೆ ಅಂದ್ರೆ ಒಂದು ಆನ್ಲೈನ್ ವೆಬ್ಸೈಟ್ ಬರ್ತಿದೆ. ಓಕೆ. ಯಾಕೆ ಮಾಡ್ತೀವಿ ಅಂದ್ರೆ, ನಾನು ನನ್ನ ಕೆರಿಯರ್ ಅಲ್ಲಿ ಹ್ಮ್. ನಾನು ಮ್ಯಾನೇಜ್ ಮಾಡಿರೋದು ಪ್ರಾಡಕ್ಟ್ ಮ್ಯಾನೇಜ್ ಮಾಡಿದ್ದೀನಿ, ಓಕೆ. ಪ್ರಾಜೆಕ್ಟ್ ಅಲ್ಲ. ಹಾ ಹಾ. ಸೊ ನನಗೆ ಒಂದು ರಾ ಮೆಟೀರಿಯಲ್ ಕೊಟ್ಟರೆ ಅದಕ್ಕೊಂದು ಪ್ರಾಡಕ್ಟ್ ಡಿಸೈನ್ ಮಾಡಿ ಅದಕ್ಕೊಂದು ಲೇಬಲ್ ಡಿಸೈನ್ ನಾನೇ ಮಾಡ್ತೀನಿ. ಓಕೆ. ಲೇಬಲ್ ಡಿಸೈನ್ ಮಾಡಿ ಅದಕ್ಕೆ ಹೇಳ್ದಲ್ಲ ಫ್ರಮ್ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಕರೆಕ್ಟ್. ಹೀಗೆ ಮಾಡ್ತೀವಿ ನಾವು.
ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ, ಹ್ಮ್ ಬಿಸ್ಕೆಟ್ ಮಾಡ್ತೀವಿ, ಕುಕೀಸ್ ಮಾಡ್ತೀವಿ. ಹ್ಮ್ ಹ್ಮ್ ಆಮೇಲೆ ಈಗ ಮೊನ್ನೆ ತೊಗರಿಬೇಳೆ ಬೆಳೆದ್ವಿ. ಹ್ಮ್ ನಾವು ನಮ್ಮ ತೊಗರಿಬೇಳೆ ನೋಡಿದ್ರೆ ನಿಮಗೆ ಬಣ್ಣವಾಗಿರುತ್ತೆ. ಹ್ಮ್ 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 ಅಂದರೆ ಬರೀ ಇಲ್ಲಿ ಸಣ್ಣ ಒಂದು ಮಷೀನಲ್ಲಿ ಒಡ್ಸ್ಕೊಂಡ್ ಬಂದಿರೋದು. ಓಕೆ ಆಮೇಲೆ ಪೌಷ್ಟಿಕಾಂಶ ಇರುತ್ತೆ. ಅನ್ಪಾಲಿಶ್ಡ್, ಅದ್ರಲ್ಲಿ ಎಣ್ಣೆ ಹಾಕಿ ಪಾಲಿಶ್ ಏನು ಮಾಡಿರೋಲ್ಲ. ಓಕೆ ಇದನ್ನ ತಿಂದ್ರೆ ಏನು ಲಾಭ ನಿಮಗೆ? ಹಾ ನಿಮ್ಮ ರೋಗ ರುಜಿನ ಒಂದು 6 ತಿಂಗಳು ಕಂಟ್ರೋಲ್ ಬರುತ್ತೆ. ಓಕೆ ಇಲ್ಲಿ ಭತ್ತ ಬೆಳಿತೀವಿ, ಓಕೆ ಇಲ್ಲೇ ಒಂದು ಸಣ್ಣ ಮಿಲ್ಲಲ್ಲಿ ಹೋಗಿ ಭತ್ತ ಅದನ್ನ ನಾವು ಮಿಲ್ ಮಾಡ್ಕೊಂಡ್ ಬರ್ತೇವೆ. ಹ್ಮ್ ಹ್ಮ್ ಹೈಟೆಕ್ ಸಾಟೆಕ್ಸ್ ಮಷೀನ್ ಅಲ್ಲ, ನಮ್ಮ ಅಕ್ಕಿ ಮಂದವಾಗಿ ಕಾಣುತ್ತೆ. ಓಕೆ ನಾವು ಬೆಂಗಳೂರಲ್ಲಿ 88 ರೂಪಾಯಿ ಕೆಜಿ, 85 ಕೆಜಿವರೆಗೂ ಹೋಗುತ್ತೆ. ಓಕೆ ಓಕೆ ಬಟ್ ಇದು ಒಂದ್ ಇಯರ್ ಸೀಸನ್ ಆಗಿರುತ್ತೆ. ಹ್ಮ್ 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 ಅದರಲ್ಲಿ ನಾವು ಬೋರಿಕ್ ಆಸಿಡ್ ಪೌಡರ್ ಹಾಕಿರಲ್ಲ. ಹ್ಮ್ ಹ್ಮ್ ಅದು ಊಟ ಮಾಡಿದ್ರೆ ಒಂಥರ ಹೊಟ್ಟೆ ಉಬ್ರ ಅನ್ಸೋದು ಆಗಲ್ಲ. ಹೌದು ಆಗಲ್ಲ. ಅತಿ ಕಡಿಮೆ ಪಾಲಿಶ್ ಹಾಕಿರ್ತೇವೆ. ಹ್ಮ್ 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 ಅಂತ ಈಗ ಅಂದ್ರೆ ಇಲ್ಲಿ ಇರೋ ಎಲ್ಲ ಪ್ರಾಡಕ್ಟ್ ಅಲ್ಲಿ ನನಗೆ ಅಟ್ಲೀಸ್ಟ್ ನಾನು ಏನು ಖರ್ಚು ಮಾಡಿದ್ದೀನಲ್ವಾ, ನಾನು ಬಂದಾಗ ಎಳ್ನೀರು ಕುಡಿತೀವ, ಹೌದು ಹಣ್ಣು ಸಿಗುತ್ತಾ ನನ್ನ ಮಕ್ಕಳಿಗೆ, ಇದಕ್ಕೆ ಹಣ್ಣು ಸಿಗುತ್ತಾ? ಕರೆಕ್ಟ್. ಆಮೇಲೆ ಇದು ಈ ಹಣ್ಣುಗಳನ್ನ ನೀವು ಹ್ಮ್ ಸಿಪ್ಪೆ ಸಮೇತ ತಿನ್ಬೋದು, ಯಾವುದೇ ಒಂದು ಚಿಂತೆ ಇಲ್ಲದೆ. ಹೌದು, ಏನು ಅಲ್ವಾ? ಓಕೆ. ನಾವು ಅದಕ್ಕೆ ಸ್ಪ್ರೇ ಸರ್, ಕೊಡೋದೇ ಈಗ ಆರ್ಗ್ಯಾನಿಕ್ ಅನ್ನೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ನೀವು ಆರ್ಗ್ಯಾನಿಕ್ ಅನ್ನೋದು ಹೌದು, ಅದು ಸಹಜನಾ? ಅದು ಏನು ಆರ್ಗ್ಯಾನಿಕ್? ನಾನು ಆರ್ಗ್ಯಾನಿಕ್ ಅಂದ್ರೆ ಹೇಳಿ, ಹಾ. ವಾಟ್ ಇಸ್ ಆರ್ಗ್ಯಾನಿಕ್? ಸಹಜವಾಗಿ ಬೆಳೆದಿದೆ. ನಾನೊಂದು ಬಿಸ್ನೆಸ್ ಓಪನ್ ಮಾಡಿದ್ದೀನಿ. ಹ್ಮ್ ನಾನು ಹೇಳ್ತೀನಿ ವಿ ಆರ್ ಗ್ರೋಯಿಂಗ್ ಆರ್ಗ್ಯಾನಿಕ್ಲಿ. ಅಂದ್ರೆ ನಾನು ಎಕ್ಸ್ಟರ್ನಲ್ ಇನ್ಪುಟ್ ಇಲ್ಲದೆ ಬೆಳಿಬೇಕು. ಹ್ಮ್ ಅಂದ್ರೆ ವಿತೌಟ್ ಇನ್ಪುಟ್ ಆರ್ಗ್ಯಾನಿಕ್ ಅಂದ್ರೆ ಇಟ್ಸ್ ಗ್ರೋನ್ ಆರ್ಗ್ಯಾನಿಕ್ಲಿ. ಐ ಆಮ್ ಆರ್ಗ್ಯಾನಿಕ್ ಮ್ಯಾನ್, ಕರೆಕ್ಟ್ ಅಲ್ವಾ? ಹಾ. ಈಗ ನಾನು ಎಲ್ಲ ಅನ್ಬಿಟ್ಟು ಇನ್ಪುಟ್ ಬೇಸ್ಡ್ ಫಾರ್ಮಿಂಗ್ ಮಾಡಿದ್ರೆ ಆರ್ಗ್ಯಾನಿಕ್ ಅಂತ ಹೇಳ್ಬೋದಾ? ಆಗಲ್ಲ ಅಲ್ವಾ? ಸೊ ಹಾಗೆ ನಾನು ಇಷ್ಟೇ ಹೇಳೋದು. ಒಂದೇನು ನೀವು ಈಗ ಏನಿದೆ ಹೇಳ್ದಲ್ಲ, ಈಗ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ, ಹ್ಮ್ ಸುರೇಶ್ ಪಾಳೇಕರ್ ಪದ್ಧತಿಯಲ್ಲಿ ಹೇಳ್ತಾರೆ. ಹ್ಮ್ ಆಮೇಲೆ ನಾನು ಈಗ ಈ ಗಿಡಕ್ಕೆ ಏನೂ ಹಾಕಿಲ್ಲ, ನಾನು ಓಕೆ. ಈ ಹುಣಸೆ ಗಿಡಕ್ಕೆ ಏನೂ ಹಾಕಿಲ್ಲ ಒಬ್ರು ಅಂತಾರೆ. ಕರೆಕ್ಟ್ ನೀವು ಹುಣಸೆ ಗಿಡಕ್ಕೆ ಹಾಕಿದ್ರೆ ಬೇರೆ ಬೆಳೆಗೆ ಹಾಕಿದಾಗ ಅದು ಬಂದು ಅದು ಹೀರ್ಕೊಳ್ಳುತ್ತೆ. ಕರೆಕ್ಟ್. ಸೊ ಏನಂದ್ರೆ ನಾನು ಈಗ ಒಂದು ರಾಸಾಯನಿಕ ಮುಕ್ತವಾದ ಕೃಷಿ, ಹ್ಮ್ ಹ್ಮ್ ರಾಸಾಯನಿಕ ಮುಕ್ತವಾದ ಪದಾರ್ಥಗಳು ಸಿಗುವಂಥದ್ದು ಮಾಡೋದು. ಹೇಗೆ ಹ್ಮ್ ಹಿಂದಿನ ಕಾಲದ ಉಪ್ಪಿನಕಾಯಿ ತಿಂತಾ ಇದ್ರಿ. ಕರೆಕ್ಟ್. ಉಪ್ಪಿನಕಾಯಿ ಹೆಂಗ್ ತಿಂತಾ ಇದ್ರಿ ನೀವು? ಯಾಕೆ ಕೊಡ್ತಾ ಇದ್ರು ಅಂದ್ರೆ ಹ್ಮ್ ಹ್ಮ್ ಅದ್ರಲ್ಲಿ ಸಿಗುವಂಥದ್ದು ಒಂದು ಒಳ್ಳೆ ಬ್ಯಾಕ್ಟೀರಿಯಾ. ಕರೆಕ್ಟ್. ನಿಮ್ಮ ಗಟ್ಸ್ ಇದೆಯಲ್ಲ, ಅಂದ್ರೆ ಹೌದು. ಸಣ್ಣ ಕರಳು, ಜಠರ ಅಂತ ಹೇಳ್ತೀವಿ. ಹೌದು. ಜಠರ ಕೆಟ್ರೆ ಬಹಳ ಕೆಟ್ಟೋಗುತ್ತೆ ನಿಮ್ಮ ದೇಹದಲ್ಲಿ, ಹ್ಮ್ ಲಕ್ಷಣಗಳೇ ಬದಲಾಗುತ್ತೆ. ಕರೆಕ್ಟ್ ಕರೆಕ್ಟ್. ಈಗ ಅದರದ್ದು ಆರೋಗ್ಯ ಹೇಗೆ ಕಾಪಾಡ್ಕೋತೀರಿ ಅಂದಾಗ ಅದು ನಾವು ಅವಾಗ ಒಳ್ಳೆ ಬ್ಯಾಕ್ಟೀರಿಯಾ ಉಪ್ಪಿನಕಾಯಿ ತಿಂತಾ ಇದ್ವಿ. ಹ್ಮ್ ಹ್ಮ್ ಈಗ ಏನು ಹುಷಾರಿಲ್ಲ ಅಂತ ಹೋಗ್ತೀರಾ, ಗಂಟಲು ಕೆರೆತ, ವೈರಲ್ ಫೀವರ್ ಅಂತ ಹೇಳ್ತಾರೆ, ಅಥವಾ ಏನೋ ವೈರಲ್ ಅಟ್ಯಾಕ್ ಅಂತ ಹೇಳ್ತಾರೆ, ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಹ್ಮ್ ಆಂಟಿಬಯೋಟಿಕ್ ಏನ್ ಮಾಡುತ್ತೆ? ಒಳ್ಳೆ ಬ್ಯಾಕ್ಟೀರಿಯಾನು ಕೊಲ್ಲುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾ ಕೊಲ್ಲುತ್ತೆ. ಅವಾಗ ಏನ್ ಮಾಡಬೇಕು? ನಿಮಗೆ ನಾನು ಮೊಸರು ತಿಂದೆ ಅಥವಾ ಫರ್ಮೆಂಟೆಡ್ ಫುಡ್ ತಿಂದೆ, ಅವಾಗ ಮತ್ತೆ ಬ್ಯಾಕ್ಟೀರಿಯಾ ಬರುತ್ತೆ ದೇಹಕ್ಕೆ. ಓಕೆ ಓಕೆ ಓಕೆ. ಸೊ ಹೀಗಾಗಿ ಕೃಷಿ ಅನ್ನೋದು, ನಾನು ಆರ್ಗ್ಯಾನಿಕ್ ಅನ್ನೋದು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬೋದು. ನಾನು ಓಕೆ ಒಂದು ಹೇಳ್ದ ಸಹಜ ಕೃಷಿ ಅಂತ ಇರಬೇಕು. ಈಗ ಕಾಡಿನಲ್ಲಿ ಯಾರು ಏನ್ ಕೊಡ್ತೀರಿ? ಏನು ಹಾಗಂದ ತಕ್ಷಣ ಕಾಡ್ ತರ ಬೆಳೆಯಕ್ಕಾಗತ್ತಾ? ರೈತ ಬದುಕ್ತಾನ? ಆಗಲ್ಲ. ಆಗಲ್ಲ. ಕೆಲವ್ರು ಹೇಳ್ತಾರೆ ನೀವು ಭೂಮಿನೇ ಓಪನ್ ಮಾಡಬೇಡಿ, ಟಿಲ್ಲೇ ಮಾಡಬೇಡಿ, ವಿತೌಟ್ ಟಿಲ್ಲಿಂಗ್ ಮಾಡಿ, ZBNF ಅಂತಾರ. ನಾನು 10 ಜನದ ಹತ್ರ ನಾನು ಸಲಹೆಗಳು ಕೇಳ್ತೀನಿ, ನಿರ್ಧಾರ ನನಗೆ ಬೇಕು, ಯಾಕೆ ನಾನು ಬದುಕಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ಸೊ ನಾವಿಲ್ಲೇನ್ ಮಾಡಿದೀವಿ, ಆದಷ್ಟು ಈ ಕಾಡು ಕೃಷಿ ತರ ಅಂತ ಅನ್ನೋದಕ್ಕಿಂತ ನಾವು ಮಲ್ಟಿ ಕ್ರಾಪ್ ಮಾಡಿ ನೋಡಿ. ಇಲ್ಲೇ ಈಗ ಅಲ್ಲಿ ರಕ್ತ ಚಂದನ ಇದೆ, ರಕ್ತಚಂದ್ರ ಲಾಂಗ್ ಟರ್ಮ್ ಆಗುತ್ತೆ, 25-30 ವರ್ಷ ಆಗುತ್ತಾ. ನುಗ್ಗೆ ಏನು ಒಂದು 2 ವರ್ಷಕ್ಕೆಲ್ಲ ಕಾಯಿ ಕೊಡೋಕೆ ಶುರು ಮಾಡ್ತೀವಿ. ನಾಟಿ ಇದೆ, ಸಪೋಟ ಇದೆ. ಸಪೋಟ ನಾನು ಐ ವಾಂಟ್ ಟು ಪ್ರಮೋಟ್ ಸಪೋಟ. ಇದು ವರ್ಷದ ಬೆಳೆ ಆದ್ರೆ ಸಪೋಟ ನಿಮಗೆ 2 ವರ್ಷ ಬರ್ತದೆ. ಆಮೇಲೆ ವಿಪರೀತ ಕಾಯಿ ಕೊಡುತ್ತದು ಸಪೋಟ. ಕರೆಕ್ಟ್, ಕಾಯಿ ಕೊಡುತ್ತೆ. ನೀವು ಒಳ್ಳೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಬೆಂಗಳೂರಲ್ಲಿ 160 ರೂಪಾಯಿ ಕೆಜಿ ಇರುತ್ತೆ. ನೀವು ಅಟ್ಲೀಸ್ಟ್ 60-70 ರೂಪಾಯಿ ಕೆಜಿ ಕೊಡ್ಕೋಬಹುದು. ಇನ್ನೊಂದು ಮುಖ್ಯವಾಗಿ, ರೈತರು ಬೇರೆಯವ್ರನ್ನ ನಂಬೇಡಿ. ಅಂದ್ರೆ ಮಾರ್ಕೆಟ್ ಹೇಳ್ತಾ ಇದ್ದೀನಿ, ಮಧ್ಯವರ್ತಿಗಳು. ನಾನು ಹೇಳ್ದಲ್ಲ, ನಾನು ಸಪೋಟ ತೆಗೆದ್ರೆ ಸಪೋಟ ನಾನು ಅದನ್ನ ಸನ್ ಡ್ರೈ ಮಾಡಿ ಅದನ್ನೇ ಒಂದು ಲೇಬಲ್ ಹಾಕಿ ಮಾರಂಗಿರ್ಬೇಕು. ಪ್ರತಿಯೊಬ್ಬ ಲೇಬಲ್ ಒಂದು ರೈತ ಅವನದೇ ಸ್ವಂತ ಒಂದು ಲೇಬಲ್ ಕ್ರಿಯೇಟ್ ಮಾಡ್ಕೋಬೇಕು, ಅವನದೇ ಆದ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೋಬೇಕು. ಈಗ ವಸಂತ ಗಿಳಿಯರ್ ಫಾರ್ಮ್ಸ್ ಇದೆ, ವಸಂತ ಗಿಳಿಯರ್ ಫಾರ್ಮ್ಸ್ ಅಂತಾನೆ ಒಂದು ಲೇಬಲ್ ಕ್ರಿಯೇಟ್ ಆಗಬೇಕು. ಈಗ ವಸಂತರು 1 ಎಕರೆಯಲ್ಲಿ ಏನೋ ಬೆಳೆ ಬೆಳಿತಾರೆ, ಅದೆಲ್ಲ ಮಾರೋ ಕುತೂಹಲ ನಿಮಗೂ ಇರಬೇಕು, ಅದಕ್ಕೆ ನೀವು ಬೆಳೆದವ್ರು ಗೌರವ ಕೊಡಬೇಕು ಅಂತ ಹೇಳುದು ನಾನು. ಸರ್, ಈಗ ಯಂಗ್ಸ್ಟರ್ಸು ಕೃಷಿ ಕಡೆಗೆ ಒಲವನ್ನು ತೋರಿಸಿದ್ರೆ ಭಾರತದ ಮುಂದಿನ ಭರವಸೆ ಏನು ಅಂತ? ನಮ್ಮ ದೇಶದಲ್ಲಿ ಇರೋದು ಸ್ಟ್ರೆಂತ್ ಏನು? ಯೂತ್ಸ್ ಅಲ್ವಾ? ಯೂತ್ಸ್ ಇವತ್ತು ವೀಕೆಂಡ್ ಏನ್ ಮಾಡ್ತಾರೆ? ಟ್ರಿಪ್ ಹೋಗ್ತಾರೆ. ಒಂದು 2.5-3 ಲಕ್ಷ ಕೊಟ್ಟು ಬೈಕ್ ತಗೊಳ್ಬಹುದು, ಅಥವಾ SLR ಕ್ಯಾಮ್ರಾ ತಗೊಳ್ಬಹುದು. ಕರೆಕ್ಟ್. ನಾನು ಅರ್ಥ ಮಾಡ್ಕೋಬೇಕಂತ ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ, ಅಲ್ಲಿ ಓಡಾಡ್ತಾರಲ್ಲ. ಕರೆಕ್ಟ್. ಸೊ ದಯವಿಟ್ಟು ಯಾವುದೋ ಒಂದು ತೋಟಕ್ಕೆ ಹೋಗಿ ಅಲ್ಲಿ ಕಲೀಲಿಕ್ಕೆ ಹೋಗಿ. ಕರೆಕ್ಟ್. ಈಗ ನೀವು ಹಿಂದೆ ನಿಮ್ಮ ಹಿರಿಯರೆಲ್ಲ ರೈತರು ಇರ್ತಾರೆ, ಹೌದು. ನೀವು ಬೆಂಗಳೂರು ಸೇರ್ಕೊಂಡ ತಕ್ಷಣ ನೀನು ಅದನ್ನ ಮರೀಲಿಕ್ಕೆ ಆಗಲ್ಲ. ಕರೆಕ್ಟ್. ಒಂದ್ ದಿವಸ ನಿಮ್ಗೆ ಕರೆಯುತ್ತೆ ಮಣ್ಣು. ಕೊನೆಗೆ ಸೇರೋದು ಮಣ್ಣಿಗೆ. ಅದು ಸಹಜ ಅಲ್ಲ. ಕರೆಕ್ಟ್. ನಾನೀಗ ನಾವ್ ಯಾಕೆ ಬಂದಿರಂದ್ರೆ, ನಾನು ಹೇಳಿದೆ ಸ್ವಾರ್ಥ ಏನು ಅಂತಂದ್ರೆ,
ಬೇಡವಾದ ರೋಗಗಳೆಲ್ಲ ಬರುತ್ತಾ? ಹೌದು. ಏನ್ ಬರುತ್ತೆ? ನಾನು ಈಗ ಹ್ಮ್. ನಿಮಗೆ ಹ್ಮ್. ಈಗ ಯಾರಿಗೋ ಈಗ ಡಯಾಬಿಟಿಸ್ ಬರುತ್ತೆ. ಓಕೆ. ಯಾಕೆ ಬರುತ್ತೆ ಅಂತ ಹೇಳ್ತೀನಿ ಕೇಳಿ. ಹ್ಮ್. ಬರೀ ನಮ್ಮ ದೇಶದಲ್ಲಿ ನಾವು ಊಟ ಮಾಡೋದೇ ಬರೀ ಕಾರ್ಬೋಹೈಡ್ರೇಟ್ಸ್. ಹೌದು. ಅಕ್ಕಿ ತಿಂತೀವಿ, ಹ್ಮ್. ಅದು ಹೊಟ್ಟೆ ಜಲ್ದಿ ತುಂಬಿಸುತ್ತೆ ನಿಮಗೆ, ಹೌದು. ಆಯ್ತಾ? ಹ್ಮ್. ಮತ್ತೆ ಅಕ್ಕಿ ಪಾಲಿಶ್ ಆಗಿದಾಗ ಅದರಲ್ಲಿ ನಾರಿನಂಶ ಇರೋಲ್ಲ, ಓಕೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಶುರು ಆಗುತ್ತೆ. ಓಕೆ. ಕೆಲವರಿಗೆ ಆಕ್ಚುಲ್ ಗೋಧಿ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತೀವಿ ನಾವು. ಹೌದು. ಹಿಂದೆ ಸಿರಿಧಾನ್ಯ ತಿನ್ನೋರು. ಬಟ್ ಏನೇ ತಿನ್ನಿ, ನೀವು ಹ್ಮ್. ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ತಿನ್ನಿ. ಕಡಿಮೆ ತಿನ್ನಿ. ಹ್ಮ್. ಪಲ್ಯ, ಸೊಪ್ಪು, ಹ್ಮ್. ಮತ್ತಿದು ಆಮೇಲೆ ಇನ್ನೊಂದು ಎಂತ ಊಟಕ್ಕಿಂತ ಮುಂಚೆ ಸ್ವಲ್ಪ ರಾ ವೆಜಿಟೇಬಲ್ಸ್ ತಿನ್ಬೋದು. ಓಕೆ. ಕ್ಯಾರೆಟ್, ಓಕೆ. ಈ ಥರ ಏನೇನು ತಿನ್ಬೋದು. ಓಕೆ. ಇವನ್ ಎಳೆ ಹುಳಿಕಾಯನ್ನು ತಿನ್ಬೋದು ನೀವು. ಓಕೆ. ಹಾ, ಹಾ, ಹಾ. ಓಕೆ, ಇವನ್ ನಾನು ಐ ಈಟ್ ಇವನ್ ಎಳೆ ಬೆಂಡೆಕಾಯನ್ನು ತಿನ್ಬಿಡ್ತೀನಿ. ಓಕೆ. ಹಸಿಯಾಗಿನೇ. ಅಂದ್ರೆ ಯಾಕೆಂದ್ರೆ ಹಾ. ನಾವು ಇಲ್ಲಿ ಬಂದಾಗ ನಾವು ಬೆಂಡೆಕಾಯಿ ಬೆಳಿತೀವಿ, ಹ್ಮ್. ತೆಗಿತೀವಿ, ತಿನ್ಕೊಂಡಂಗೆ ಓಡಾಡ್ತೀವಿ. ಹ್ಮ್. 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 ಇಲ್ಲಿ ಬಂದ ತಾನೇ ಗೊತ್ತಾಗಿದೆ ಹಿಂಗೂ ತಿನ್ಬೋದು ಅಂತ ನನಗೆ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಸೊ ನೀವು ರೋಗ ಮುಕ್ತರಾಗಿ ಬದುಕಬೇಕು ಓಕೆ. ಅಂದ್ರೆ ದಯವಿಟ್ಟು ಹ್ಮ್. ಆದಷ್ಟು ಮಣ್ಣಿನ ಹತ್ರ ಇರಿ. ಹ್ಮ್. ಹ್ಮ್. ಇಲ್ಲಿ ಲಾಭ ಅನ್ನೋದಕ್ಕಿಂತ ಫಸ್ಟ್ ಬಂದು ಕಲ್ತ್ಕೊಳ್ಳಿ. ಯೂತ್ಸಿಗೆ ಹೇಳೋದು ನೀವು. ಕಲಿಲಿಕ್ಕೆ ಭಾಳ ಇದೆ. ಹ್ಮ್. ನೀವು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೋಬಹುದು. ಹ್ಮ್. ಏನೋ ಇವಾಗ AI ಬಂದಿದೆ. ಹ್ಮ್. ಇಟ್ ಕ್ಯಾನ್ ಇವಾಗ ಡಾಕ್ಯುಮೆಂಟ್ಸ್ ಕ್ಯಾನ್ ಬಿ ಚಾರ್ಟ್ GPT ಬೇಕಾದ್ರೆ ಮಾಡಕತ್ತೆ, ಎಲ್ಲ ನಡೆಯುತ್ತಿದ್ದಲ್ಲ. ಕರೆಕ್ಟ್. ಬಟ್ ಏನಂತಂದ್ರೆ ಎರಡೇ ಲಾಭ ನೋಡಿ. ಒಂದು, ನೀವು ಆರೋಗ್ಯವಾಗಿರ್ತೀರಿ, ಹ್ಮ್. ದೇಹ ದಣಿಯುತ್ತೆ, ಹ್ಮ್. ಹ್ಮ್. ಒಳ್ಳೆ ನಿದ್ರೆ ಬರುತ್ತೆ. ಒಳ್ಳೆ ಸಂಪಾದನೆನೂ ಆಗ್ಬೇಕಲ್ಲ ಸರ್ ಜೊತೆಗೆ. ಸಂಪಾದನೆನಾ ಹಾ. ನೀವು 4 ದಿವಸ ಸಂಪಾದನೆ ಮಾಡ್ತೀರಲ್ಲ. ಹೌದು, ಮಾಡ್ತೀರಿ. ಮಾಡ್ತಾರಲ್ಲ, ಎಲ್ಲರೂ ಸಾಫ್ಟ್ವೇರ್ ಮಾಡ್ತಾರಲ್ಲ. ಮಾಡ್ತಾರೆ. ಹ್ಮ್. ಈಗ ನಾನು ಒಂದು ಹಂತಕ್ಕೆ ಬಂದು ಹ್ಮ್. ನಾನು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಫಸ್ಟ್ ನಾನು ನನ್ನ ಅರ್ಥ ಮಾಡ್ಕೋಬೇಕಾಯ್ತು. ಕರೆಕ್ಟ್. ನಾನು ಟೇಕನ್ ರೈಟ್ ಸ್ಟೆಪ್ಸ್ ಆರ್ ನಾಟ್. ಹ್ಮ್. ಹ್ಮ್. ನಾನು ವೆರಿ ಸಿಂಪಲ್ ಆಗಿತ್ತು. ಹ್ಮ್. ನಾನು ರೈತನಾಗಿ ನಾನು ಮಾರ್ಕೆಟ್ ಅಲ್ಲಿ ಹೋಗ್ತಾ ಮಾರಲ್ಲ. ಹ್ಮ್. ಹ್ಮ್. ನಾನು ಯಾವ ಪದಾರ್ಥ ಮಾರ್ಕೆಟ್ಗೆ ಹೋಗಲ್ಲ. ಇಲ್ಲಿ ಓಕೆ. ಒಂದು ಗ್ರಾಹಕರು ನಿಮ್ಮ ಸೇರ್ಕೊಳ್ಳುತ್ತೆ. ಪದಾರ್ಥಗಳಿಗೆ ಬೇಡಿಕೆ ಹುಟ್ಟಿಸ್ಕೊಂಡಿದ್ದೀರಿ. ನಾವು ಮುಂಚೆ ಓಕೆ. ನಾನು 10 ವರ್ಷ ಅದು ಹೇಳಿದ್ನಲ್ಲ, ಒಂದು ಅಂಗಡಿಗಳು ಓಪನ್ ಮಾಡಿ. ಇವಾಗ 10 ಅಂಗಡಿಗಳು ತೆಗೆದಿದ್ದೀವಿ, ಇಲ್ಲ ಈಗ. ಹ್ಮ್. ಯಾಕೆ ಎಲ್ಲ ಕಡೆ ಅಂಗಡಿ ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಕರೆಕ್ಟ್. ಬಟ್ ಈಗ ನಾವು ಆನ್ಲೈನ್ ಒಂದು ಶುರು ಮಾಡ್ಬೇಕಂತ ಇದ್ದೀವಿ, ಮಾಡ್ತೀವಿ ಅದನ್ನ. ಹ್ಮ್. ಆಮೇಲೆ ಆಲ್ರೆಡಿ ಸ್ವಲ್ಪ ನಾವು ಕಸ್ಟಮರ್ನ ಗಳಿಸಿದ್ದೀವಿ. ಆಮೇಲೆ Okay. ಅವ್ರಿಗೂ ನಂಬಿಕೆ ಇದೆ. ಓಕೆ. ತುಂಬಾ ಜನ ಇಲ್ಲಿ ಗ್ರಾಹಕರು ಬಂದು ಹೋಗ್ತಾರೆ. ಓಕೆ. ನಾನು ಇರಬೇಕು ಅಂತಿಲ್ಲ, ತಾವೇ ನಾನು ಇಲ್ಲೋಗೂ ಬಂದಿದ್ದಾರೆ ಇಲ್ಲಿಗೆ. ಓಕೆ. ಸೊ ನಾವು ವಿ ಹ್ಯಾವ್ ಬ್ರಿಡ್ಜ್ ದಟ್ ಗ್ಯಾಪ್ ಓಕೆ. ಅಷ್ಟೇ. ಆದರೆ ರೈತ ಫಸ್ಟ್ ಮಾರ್ಕೆಟ್ ನಂಬಿ ಅಂದ್ರೆ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆ ಅದನ್ನು ನೋಡ್ಕೊಂಡು ಬೆಳೀರಿ. ಹ್ಮ್. ಹ್ಮ್. ಆ್ಯಂಡ್ ಹಿ ಹ್ಯಾಸ್ ಟು ಬಿ ಎನ್ ಎಂಟರ್ಪ್ರಿನರ್. ಕರೆಕ್ಟ್. ಸ್ವಾವಲಂಬಿ ಕೃಷಿ ಅನ್ನೋದಕ್ಕಿಂತ ಹ್ಮ್. ಇದನ್ನು ಬೆಳೆದ್ರೆ ನನಗೆ ಏನು ಮಾಡಬಲ್ಲೆ. ಕರೆಕ್ಟ್. ಅಟ್ಲೀಸ್ಟ್ ನಾನು ಹೇಳಿದ್ನಲ್ಲ, ಈ ಇದು ಬರುತ್ತೆ ನಮ್ಮ ಕಡೆ ಪುಂಡಿ ಪಲ್ಯ ಅಂತ ಹೇಳ್ತೀವಿ. ಹ್ಮ್. ಉತ್ತರ ಕರ್ನಾಟಕ ಕಡೆ, ಹ್ಮ್. ಹ್ಮ್. ಆಂಧ್ರದಲ್ಲಿ ಗೊಂಗುರ ಅಂತಾರೆ. ಹ್ಮ್. ಅದು ಒಳ್ಳೆ ಕಸ ಬೆಳೆದಂಗೆ ಬೆಳೆಯುತ್ತೆ, ಏನು ರೋಗ ಬರಲ್ಲ. ಓಕೆ. ಇದನ್ನ ಗೊಂಗುರ ಪಿಕ್ಕಲ್ ಅಂತ ಮಾಡಿದ್ರೆ ಹಾ. ತಿಂದವನಿಗೂ ಲಾಭ. ಆದ್ರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಏನು ಬಿಸಿ ಅನ್ನಕೊಳ್ಳೆ ಗೊಜ್ಜು ಥರ ಕಲ್ಸ್ಕೊಂಡು ತಿನ್ಬಹುದು. ಓಕೆ. ಅಂದ್ರೆ ನಾವು ಪಿಕ್ಕಲ್ನ ಈಗ ಎಲ್ಲ ಬರೋ ಮಾರ್ಕೆಟ್ ಪಿಕಲ್ಸ್ ಎಲ್ಲ ಕ್ಲಾಸ್ 2 ಪ್ರಿಸರ್ವ್ಡ್ಸ್ ಹಾಕಿರ್ತಾರೆ. ಹ್ಮ್. 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 ನೀವು ಅದನ್ನ ಆಕ್ಚುಲಿ ಪಿಕಲ್ ಅಂತ ಕರೀಲಿಕ್ಕೂ ಆಗಲ್ಲ ಹಂಗೆ ನೋಡಿದ್ರೆ. ಓಕೆ. ಇಟ್ಸ್ ಎ ವೆಜಿಟೇಬಲ್ ಕರಿ ವಿತ್ ಪ್ರಿಸರ್ವೇಟಿವ್ಸ್. ಓಕೆ. ಅದು ತಿಂದ್ರೆ ನಿಮ್ಗೆ ಏನಾಗುತ್ತೆ, ನಿಮ್ ಗಟ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತಾ? ಇಲ್ಲ. ಇಲ್ಲಲ್ಲ. ಹಾ. ಹಿಂದಿನ ಕಾಲದಲ್ಲಿ ಮನೆ ಉಪ್ಪಿನಕಾಯಿಗಳು ಲಾಭ ಅಲ್ವಾ. ಕರೆಕ್ಟ್. ಸೊ ರೈತರು ಈ ತರ ಅಥವಾ ಒಂದು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಬರುತ್ತೆ ಮಹಿಳೆಯರು, ಹ್ಮ್. 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 ಅವರು ದೇ ಶುಡ್ ಕ್ರಿಯೇಟ್ ವ್ಯಾಲ್ಯೂಡ್ ಪ್ರಾಡಕ್ಟ್ಸ್. ಹ್ಮ್. ಈಗ ನಮಗೆ ಗಂಗಾವತಿಯಿಂದ ಒಂದು ಅನ್ನಪೂರ್ಣೇಶ್ವರಿ ಅಂತ ಒಂದು ಸಂಸ್ಥೆ ಇದೆ. ಹ್ಮ್. ಅವ್ರ ಮೂಲಕ ನಾನು ಈಗ ಆಂಧ್ರದ ಕೆಲವೊಂದು ಸ್ವೀಟ್ಸ್ ಬರುತ್ತೆ, ಗವ್ವಾಲು ಅಥವಾ ಅದಕ್ಕೆ Okay. ಸ್ವೀಟ್ಸ್ ಅಂತ ಹೆಸರಿಟ್ಟಿದ್ದೀವಿ. Okay. ಬೂಂದಿ ಬಾರ್ ಅಂತ ಬರುತ್ತೆ. ಓಕೆ. ಆಮೇಲೆ ಉಪ್ಪಿನಕಾಯಿಗಳು ಮಾಡ್ತಾರೆ, ನಮಗೆ ಬಹಳ ಹ್ಮ್. ಸೊಗಸಾಗಿ ಉಪ್ಪಿನಕಾಯಿ ಮಾಡ್ತಾರೆ. ಹ್ಮ್. ಹ್ಮ್. ಅದು ಗಾರ್ಲಿಕ್ ಪಿಕ್ಕಲಿಂದ ಹಿಡಿದು ಅಲ್ಲಿಂದ ಒಂದು ಲೋಕಲ್ ಇದನ್ನ ಹ್ಮ್. ನಾವು ಇಲ್ಲಿಂದ ಅಲ್ಲಿ ಕೊಟ್ಟು ಅಲ್ಲಿಂದ ಮಾಡ್ಸ್ಕೊಂಡ್ ಬಂದಿದ್ದೀನಿ ನಾನು. ಓಕೆ. ಇಲ್ಲಿಂದ ಹಂಪಿ ಕಳಿಸಿದ್ದೆ, ನಮ್ಮ ಇನ್ನೊಬ್ಬ ರೈತರಿದ್ದಾರೆ, ಓಕೆ. ನನಗೆ ಈ ಉಪ್ಪಿನಕಾಯಿ ಮಾಡಿ ಕಳಿಸಿದ್ರು ಅವ್ರಿಗೆ. ಈಗ ಇಲ್ಲಿ ಮಾಡೋಕ್ಕೆ ವಿ ಡೋಂಟ್ ಹ್ಯಾವ್ ಟ್ಯಾಲೆಂಟ್ ಹಿಯರ್. ಓಕೆ. ಓಕೆ.